ಶ್ರೀ ಮುನ್ನಿ ಸ್ವಾಮೀಜಿ. ನಮಸ್ಕಾರ ಅಧ್ಯಕ್ಷರೇ. ನಮ್ಮ ಪರಿಶಿಷ್ಟ ಪಂಗಡದ ಆಂಧ್ರ ಪ್ರದೇಶದ ಮತ್ತು ಒಡಿಶಾದ ಕೊಂಡ ಮತ್ತು ಕೊಂಡ ಸವಾರರನ್ನು ಎಸ್ ಟಿ ಪಂಗಡಕ್ಕೆ ಸೇರಿಸೋ ವಿಧೇಯಕಕ್ಕೆ ಬೆಂಬಲ ಸೂಚಿಸ್ತಾ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್ ಅಂತ ಮಂತ್ರದೊಂದಿಗೆ ಕಳೆದ 10 ವರ್ಷಗಳಿಂದ ಈ ದೇಶದ ರಾಷ್ಟ್ರಪತಿಯನ್ನ ಪರಿಶಿಷ್ಟ ಪಂಗಡಕ್ಕೆ ಸೇರಿದಂಥ ದ್ರೌಪದಿ ಮುರ್ಮು ಅವ್ರನ್ನ ಮಾಡೋದ್ರ ಮುಖಾಂತರ ಕಾಂಗ್ರೆಸ್ ಅವರು ಯಾವ ರೀತಿ ಅವ್ರ ಬಗ್ಗೆ ಅವೇಳನವಾಗಿ ಮಾತಾಡಿದ್ರು ಅದನ್ನು ಈ ದೇಶದ ಜನತೆ ನೋಡಿದ್ದಾರೆ. ಇತ್ತೀಚೆಗೆ ಜನವರಿ 22ನೇ ತಾರೀಕು ಅಯೋಧ್ಯೆಯಲ್ಲಿ ರಾಮ ಮಂದಿರ ಪ್ರತಿಷ್ಠಾಪನಾ ಸಂದರ್ಭದಲ್ಲಿ, ಅದಕ್ಕೂ ಮುನ್ನ ಅಯೋಧ್ಯೆಯಲ್ಲಿ ವಿಮಾನ ನಿಲ್ದಾಣಕ್ಕೆ ವಾಲ್ಮೀಕಿ ಅಂತ ಹೆಸರಿಟ್ಟಿರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿಯವರು ಮಾಡಿರ್ತಕ್ಕಂಥ ಪರಿಶಿಷ್ಟ ಪಂಗಡಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ಗೌರವ. ಅದೇ ರೀತಿಯಲ್ಲಿ ನಮ್ಮ ಈ ಕಾಂಗ್ರೆಸ್ ಪಾರ್ಟಿಯವರು ಮೊದಲಿಂದನೇ ಈ ದೇಶದಲ್ಲಿ 60 ವರ್ಷಗಳ ಕಾಲ ರಾಜಭಾರ ಮಾಡಿ ಜಾತಿಗಳ ಬಗ್ಗೆ ವಿಷಬೀಜ ಬಿತ್ತಿ ಯಾವ ರೀತಿ ಬ್ರಿಟಿಷ್ ಡಿವೈಡ್ ಅಂಡ್ ರೂಲ್ಸ್ ಪಾಲಿಸಿ ಇತ್ತೋ ಅದೇ ರೀತಿಯಲ್ಲಿ ಮಾಡ್ಕೊಂಡು ಬಂದು ಹಲವಾರು ಬಾರಿ ಚುನಾವಣೆ ಸಂದರ್ಭದಲ್ಲಿ ಇದನ್ನೆಲ್ಲ ಬಿಲ್ ತರ್ತಾ ಇದ್ದೀರಿ ಅಂತೇಳಿ ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು. ನಾವು 400ಕ್ಕೂ ಹೆಚ್ಚಿಗೆ ಸೀಟ್ ಕೇಳ್ತೀರಿ ಅಂತೇಳಿ ಈಗಾಗಲೇ ಅವರದೇ ಪಕ್ಷದ ಅಧ್ಯಕ್ಷರು ರಾಜ್ಯಸಭೆಯಲ್ಲಿ ಘೋಷಣೆ ಮಾಡಿರೋದ್ರಿಂದ ಅವ್ರಿಗೆ ಈಗಾಗಲೇ ಗೊತ್ತಾಗ್ತಾ ಇದೆ 3 ತಿಂಗಳಾದ್ಮೇಲೆ ಹತ್ತು ಕಡೆ ಎಷ್ಟು ಜನ ಇರ್ತೀರಿ ಅನ್ನೋದು ಅವ್ರಿಗೆ ಡೌಟ್ ಬಂದಿದೆ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಯಾವ ರೀತಿ ನಮ್ಮ ಕರ್ನಾಟಕ, ಆಂಧ್ರ ಪ್ರದೇಶ್, ಈ ದೇಶಗಳಲ್ಲಿ ಒಡಿಶಾದಲ್ಲಿ ಎಷ್ಟೋ ಜಾತಿಗಳನ್ನು ಇವತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿಸೋದ್ರ ಮುಖಾಂತರ ನಾವು ನಿಮ್ಮ ಪರವಾಗಿದ್ದೀರಿ ಅಂತೇಳಿ ಹಿಂದೆ ಏನು 60 ವರ್ಷಗಳ ಕಾಲ ಇವರು ರಾಜಭಾರ ಮಾಡಿದಂಥವರು ಈ ದೇಶದಲ್ಲಿ ಸುಮಾರು 100 ಒಳಗಡೆ ಏಕಲವ್ಯ ಶಾಲೆಗಳಿದ್ದವು. ಆದರೆ ಇವತ್ತು ನಮ್ಮ ಮುಂಡಾಜಿಯವರು, ನಮ್ಮ ಅರ್ಜುನ್ ಮುಂಡಾಜಿಯವರು ಮತ್ತು ನಮ್ಮ ಭಾರತಿ ಮೇಡಮ್ ಅವರು ಸನ್ಮಾನ್ಯ ನರೇಂದ್ರ ಮೋದಿಯವರ ಸರ್ಕಾರದಲ್ಲಿ ಸುಮಾರು 694 ಏಕಲವ್ಯ ಶಾಲೆಗಳನ್ನು ಮಂಜೂರು ಮಾಡಿ ಈಗಾಗಲೇ 402 ಶಾಲೆಗಳು ಇವತ್ತು ಪ್ರಾರಂಭದಲ್ಲಿ ಇವತ್ತು ಮಕ್ಕಳಿಗೆ ಶಿಕ್ಷಣ ನೀಡ್ತಾ ಇರ್ತಕ್ಕಂಥ ಕೆಲಸ ಸನ್ಮಾನ್ಯ ನರೇಂದ್ರ ಮೋದಿಯವರ ಸರ್ಕಾರದಲ್ಲಿ ಮಾಡ್ತಾ ಇದ್ದಾರೆ. ಇವತ್ತು ದಲಿತರ ಪರವಾಗಿದ್ದೀರಿ, ಪರಿಶಿಷ್ಟ ಪಂಗಡ ಪರವಾಗಿರ್ತೀರಿ ಅಂತ ಹೇಳ್ಬಿಟ್ಟು ಹೇಳಿದಂಥ ಕಾಂಗ್ರೆಸ್ ಪಾರ್ಟಿ ಹಿಂದೆ ಇನ್ನೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಯಾವ ರೀತಿ ಮೋಸ ಮಾಡ್ಕೊಂಡು ಬಂದರು, ಯಾವ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಸಂವಿಧಾನ ಪಾರ್ಲಿಮೆಂಟ್ ಒಳಗಡೆ ಬರದೇ ಇರ್ತಕ್ಕಂಥ ರೀತಿಯಲ್ಲಿ ಯಾವ ರೀತಿ ತಡಿತಾ ಇದ್ರು, ಅವ್ರು ಚುನಾವಣೆ ನಿಂತ ಸಂದರ್ಭದಲ್ಲಿ ಅವರಿಗೆ ವಿರುದ್ಧವಾಗಿ ಅವರು ಯಾರನ್ನ ಅಭ್ಯರ್ಥಿಯಾಗಿ ಅವರು ಸೋಲ್ಸಿದ್ರು, ಮತ್ತೆ ಯಾರು ಇಂದಿರಾ ಗಾಂಧಿಗೆ ಭಾರತ ರತ್ನ ಕೊಟ್ಕೊಂಡ್ರು, ನೆಹರು ಕೊಟ್ಕೊಂಡ್ರು, ರಾಜೀವ್ ಗಾಂಧಿ ಕೊಟ್ಕೊಂಡ್ರು. ಆದರೆ ಈ ಭಾರತ ಸಂವಿಧಾನ ಬರ್ತಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಭಾರತ ರತ್ನ ಕೊಡೋಂಥ ನಿಟ್ಟಿನಲ್ಲಿ ಯಾವ ರಾಜಕೀಯ ಮಾಡಿದ್ರು. ಅದಾದ್ಮೇಲೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಬೆಂಬಲಿತ VP ಸಿಂಗ್ ಅವರು ಏನು ಪ್ರಧಾನಮಂತ್ರಿ ಆದಂಥ ಸಂದರ್ಭದಲ್ಲಿ ಬಾಬಾ ಅಂಬೇಡ್ಕರ್ ಅವ್ರಿಗೆ ಭಾರತ ರತ್ನ ಕೊಟ್ಟಿರ್ತಕ್ಕಂಥ ಕೀರ್ತಿ ಭಾರತೀಯ ಜನತಾ ಪಾರ್ಟಿಗೆ ಸೇರಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಹಿಂದೂ ಕೋಡ್ ಬಿಲ್ ತಂದಾಗ ಯಾವ ರೀತಿ ಇವರು ಮೋಸ ಮಾಡಿದ್ರು, ಯಾವ ರೀತಿ ಅವರನ್ನ ಅವೇಳನಕಾರಿ ಇದು ಮಾಡಿದ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಭಾರತ ರತ್ನ ಕೊಡಕ್ಕಾಗದೇ ಇರ್ತಕ್ಕಂಥವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ನ ಸೋಲಿಸಿದಂಥ ಯಾರು ಅಭ್ಯರ್ಥಿ ಇದ್ರು ಅವ್ರಿಗೆ ಪದ್ಮಭೂಷಣ ಪ್ರಶಸ್ತಿ ಕೊಟ್ಟಿರ್ತಕ್ಕಂಥ ಖಳನಾಯಕರು ಈ ಕಾಂಗ್ರೆಸ್ನವರು. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಇವರು ಹೇಳ್ತಾ ಇದ್ದಾರೆ ಚುನಾವಣೆ ಸಂದರ್ಭದಲ್ಲಿ ಪರಿಶಿಷ್ಟ ಪಂಗಡಗಳಿಗೆ ನ್ಯಾಯ ಕೊಡ್ತೀರಿ ಅಂತೇಳಿ. ಸನ್ಮಾನ್ಯ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಿದ್ದಾದ್ಮೇಲೆ ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಜಾತಿ ಜನಾಂಗಕ್ಕೂ ನ್ಯಾಯ ಕೊಡಬೇಕು ಅಂತೇಳಿ PM ಜನ್ಮನ್ ಸ್ಕೀಮ್ ಅಡಿಯಲ್ಲಿ ಯಾವುದೇ ಬುಡಕಟ್ಟು ಜನಾಂಗಗಳಿದ್ರೆ ಅವ್ರಿಗೆ ನ್ಯಾಯ ಕೊಡೋಂಥ ಕೆಲಸಗಳನ್ನು ಮೊದಲಿಂದನೂ ಮಾಡ್ಕೊಂಬರ್ತಾ ಇದೆ. ಅಧ್ಯಕ್ಷರೇ, ನಾನು ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಯವರು ಕೊಟ್ಟಿರ್ತಕ್ಕಂಥ ಯೋಜನೆಗಳನ್ನು ಯಾವುದೇ ಒಂದು ಜನಾಂಗಕ್ಕೂ ತೊಂದರೆ ಆಗಬಾರ್ದು, ಎಲ್ಲರೂ ಈ ದೇಶದಲ್ಲಿ ಉತ್ತಮವಾಗಿ ಅವರೆಲ್ಲ ಫೈನಾನ್ಷಿಯಲಿ ಚೆನ್ನಾಗಿರಬೇಕು ಅಂತೇಳಿ ಇವತ್ತೇನು ಯೋಜನೆಗಳನ್ನು ಕೊಟ್ಟಿದ್ದಾರೆ. ನಿನ್ನೆ ನಾವು ನೋಡಿದಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಿಂದ
ಬಂದಂಥ ದೊಡ್ಡ ದೊಡ್ಡ ನಾಯಕರುಗಳು ನಮಗೇನು ಹಣ ಕೊಟ್ಟಿಲ್ಲ, ನಮಗೇನು ಫಂಡೇ ಕೊಟ್ಟಿಲ್ಲ. ಅವರು UPA ಸರ್ಕಾರದಲ್ಲಿ ಕೊಟ್ಟಿದ್ದಂಥ ಏನು 10 ವರ್ಷದಲ್ಲಿ ಕೊಟ್ಟಿದ್ದು ಬರೀ 81,000 ಕೋಟಿ. ಆದರೆ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು 2014ರಿಂದ 2024 ಕೊಟ್ಟಿರ್ತಕ್ಕಂಥ 2,82,000 ಕೋಟಿ. ಇವತ್ತು ಏನೇ ಕರ್ನಾಟಕದಲ್ಲಿ ಅಭಿವೃದ್ಧಿ ಆಗಿದೆ ಅಂದರೆ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಒಂದು CC ರಸ್ತೆ ಇದ್ದು, ಡ್ರೈನೇಜ್ ಇಂದ ಹಿಡಿದು, ಟಾಯ್ಲೆಟ್ ಇಂದ ಹಿಡಿದು, ಬಡವ್ರಿಗೆ ಅಕ್ಕಿ ಕೊಡ್ತಾ ಇರತಕ್ಕಂಥದ್ರಿಂದ ಹಿಡಿದು, ಉಜ್ವಲ ಯೋಜನೆಯಲ್ಲಿ ಗ್ಯಾಸ್ ಕೊಡ್ತಾ ಇರತಕ್ಕಂಥದ್ರಿಂದ ಹಿಡಿದು, ಇವತ್ತು ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನೆಯಲ್ಲಿ ಟಾರ್ ರಸ್ತೆ ಮಾಡ್ತಾ ಇರ್ತಕ್ಕಂಥದ್ದು ಇರ್ಬೋದು, ನ್ಯಾಷನಲ್ ಹೈವೇ ರಸ್ತೆಗಳನ್ನು ಮಾಡಿರ್ತಕ್ಕಂಥದ್ದು ಇರ್ಬೋದು. ಇವತ್ತು ಪ್ರತಿಯೊಂದು ಡೆವಲಪ್ಮೆಂಟ್ ಕೆಲಸ ಸನ್ಮಾನ್ಯ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಕೇಂದ್ರ ಸರ್ಕಾರದಿಂದ ಕೊಟ್ಟಿರ್ತಕ್ಕಂಥ ಹಣದಲ್ಲಿ ಆಗ್ತಾ ಇದೆ. ಇವರು ಯಾವ ರೀತಿ ದಲಿತರ ಉದ್ಧಾರ ಮಾಡ್ತೀರಿ ಅಂತ ಹೇಳಿ ದಲಿತರ ಮೇಲೆ ಅನ್ಯಾಯ ಮಾಡ್ಕೊಂಬಂದು ಅಂಬೇಡ್ಕರ್ಗೆ ಮೋಸ ಮಾಡಿದ್ರು ಅಂತ ಅವರು ನಮಗೆ ಯಾವ ಥರ. ಇವತ್ತು ನಾನು ಸಾಮಾನ್ಯ ಬಡ ಕುಟುಂಬದಲ್ಲಿ, ದಲಿತ ಕುಟುಂಬದಲ್ಲಿ ಹುಟ್ಟಿ ಇವತ್ತು ಸಂಸದನಾಗಿದ್ದೀನಿ ಅಂದರೆ ಅದಕ್ಕೆ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು, ಭಾರತೀಯ ಜನತಾ ಪಾರ್ಟಿ, ನನ್ನ ಕೋಲಾರ ಲೋಕಸಭಾ ಕ್ಷೇತ್ರದ ಜನತೆ ಅದಕ್ಕೆ ಕಾರಣ. ನಾನು ಇವತ್ತು ನನ್ನ ಮಂತ್ರಿಗಳಿಗೆ ನಾನು ಒಂದಿಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಅಧ್ಯಕ್ಷರೇ. ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಚನ್ನದಾಸರಿ ಮತ್ತು ನಮ್ಮ ಕರ್ನಾಟಕದಲ್ಲಿ ಗೊಂಡ ಕುರುಬ, ಇನ್ನು ಮತ್ತೆ ಯಾವುದೇ ಇವರೆಲ್ಲ ಸುಮಾರು ಜನ ಮಕ್ಕಳಿಗೆ ಶಾಲೆಗಳಿಗೆ ಹೋದರೆ ಸರ್ಟಿಫಿಕೇಟ್ ಇಲ್ಲ ಅವರಿಗೆ. ಆ ಸರ್ಟಿಫಿಕೇಟ್ ಇಲ್ಲದೆ ಇರ್ತಕ್ಕಂಥ ಸಂದರ್ಭದಲ್ಲಿ ಎಷ್ಟೋ ಜನ ಇವತ್ತು ಒದ್ದಾಡ್ತಾ ಇದ್ದಾರೆ. ನಮ್ಮ ಅರ್ಜುನ್ ಮುಂಡಾ ಸಾಹೇಬರು ಮತ್ತು ಸನ್ಮಾನ್ಯ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಯಾವ ರೀತಿ ಪರಿಶಿಷ್ಟ ಪಂಗಡ, ಪರಿಶಿಷ್ಟ ಜಾತಿ ಪರವಾಗಿ ಇಡೀ ದೇಶದಲ್ಲಿ ಕೆಲಸ ಮಾಡ್ತಾ ಇದೆ, ಇವ್ರಿಗೂ ನ್ಯಾಯ ಕೊಡಿಸೋಂಥ ಕೆಲಸಗಳನ್ನು ನಮ್ಮ ಸನ್ಮಾನ್ಯ ನರೇಂದ್ರ ಮೋದಿಯವರು ಮಾಡಬೇಕು. ನಮ್ಮ ಮುಂದಿನ ದಿನಗಳಲ್ಲಿ ಈ ಜಾತಿ ಜನನು ಅವರ ಶೈಕ್ಷಣಿಕ ಕ್ಷೇತ್ರದಲ್ಲಿ ಮುಂದೆ ಬರಬೇಕು, ಆ ನಿಟ್ಟಿನಲ್ಲಿ ಸಹಕಾರ ಕೊಡಬೇಕು ಅಂತೇಳಿ ನನಗೆ ಈ ಸಂದರ್ಭದಲ್ಲಿ ನಮ್ಮಲ್ಲಿ ಏನು ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ SCಗೆ 15% ಇದ್ದಿದ್ದು 17% ರಿಸರ್ವೇಷನ್ ಕೊಟ್ಟಿರ್ತಕ್ಕಂಥ ಕೀರ್ತಿ ಸನ್ಮಾನ್ಯ ನರೇಂದ್ರ ಮೋದಿ ಭಾರತೀಯ ಜನತಾ ಪಾರ್ಟಿಗೆ ಸೇರಬೇಕು, ಬಸವರಾಜ ಬೊಮ್ಮಾಯಿ ಅವರು ಯಡಿಯೂರಪ್ಪ ಅವ್ರಿಗೆ ಸೇರಬೇಕು. ಅದೇ ರೀತಿಯಲ್ಲಿ ST ಸಮಾಜಕ್ಕೆ 3%ಇಂದ 7% ರಿಸರ್ವೇಷನ್ನ ಹೆಚ್ಚಿರ್ತಕ್ಕಂಥದ್ದು ಸನ್ಮಾನ್ಯ ಬಸವರಾಜ ಬೊಮ್ಮಾಯಿರವರು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಇವರೇನು ವಿರೋಧ ಪಕ್ಷದಲ್ಲಿ ಕುತ್ಕೊಂಡು ಇವತ್ತು ಯಾರಾದರೂ ಏನಾದರೂ ಮಾತಾಡಬೇಕಂದ್ರೆ ಎಲ್ಲರೂ ಎದ್ದು ಹೊರಗಡೆ ಹೋಗ್ತಾರೆ. ಅವ್ರಿಗಿಲ್ಲಿ ನಿಂತು ನಮಗೆ ಉತ್ತರ ಕೊಡೋಂಥ ಶಕ್ತಿನೂ ಅವ್ರಿಗಿಲ್ಲ. ಸನ್ಮಾನ್ಯ ನರೇಂದ್ರ ಮೋದಿಯವ್ರನ್ನ ಟೀಕೆ ಮಾಡೋಂಥದ್ದು, ನೀವು ದಲಿತರ ಪರವಾಗಿ ಮಾತಾಡ್ತಾ ಇಲ್ಲ, ನೀವು ಮುಸ್ಲಿಮ್ಸರ ಪರವಾಗಿ ಮಾತಾಡ್ತಾ ಇಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಯವರು ಇದ್ದಿದ್ದಂದ್ರೆ ಈ ದೇಶದಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಆರ್ಟಿಕಲ್ 370 ತೆಗೆದಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿಯವ್ರಿಗೆ ಸೇರಬೇಕು. ಅಲ್ಪಸಂಖ್ಯಾತರ ಹೆಣ್ಮಕ್ಳು ಏನು ತ್ರಿಬಲ್ ತಲಾಕ್ ಇತ್ತು, ಅದನ್ನು ರದ್ದು ಮಾಡಿರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿಯವರು. ಇವತ್ತು ಜಮ್ಮು ಕಾಶ್ಮೀರದಲ್ಲಿ ಒಂದು ಮುಸ್ಲಿಮ್ಸ್ ಹೆಣ್ಮಕ್ಳು ಹೇಳ್ತಾಳೆ, ಇವತ್ತು ನಾವು ದೇವ್ರನ್ನ ನೋಡಿಲ್ಲ, ನಾವು ನಿಮ್ಮನ್ನ ದೇವ್ರ ರೂಪದಲ್ಲಿ ನಾವು ನೋಡ್ತಾ ಇದ್ದೀರಿ. ದಿನ ಉಗ್ರವಾದ ನಡೀತಾ ಇದ್ರು, ದಿನ ಬಾಂಬ್ ಆಗ್ತಾ ಇದ್ರು, ಇವತ್ತು ನಾವು ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದ್ದೀರಿ ಅಂದ್ರೆ ಅದು ಕಾರಣ ನರೇಂದ್ರ ಮೋದಿ ದೇವರು. ನೀವು ಮತ್ತೊಮ್ಮೆ ಈ ದೇಶದ ಪ್ರಧಾನಮಂತ್ರಿ ಆಗಬೇಕು, ಈ ದೇಶ ಡೆವಲಪ್ಮೆಂಟ್ ಆಗಬೇಕು, ಪ್ರಪಂಚದಲ್ಲೇ ನಂಬರ್ 1 ರಾಷ್ಟ್ರ ಅಂತ ಹೇಳ್ಬಿಟ್ಟು ಬಲಿಷ್ಠ ರಾಷ್ಟ್ರ ಅನ್ಸ್ಕೊಬೇಕಂತೇಳಿ ಹೆಣ್ಮಕ್ಳು ಇವತ್ತು ಏನು ಸನ್ಮಾನ್ಯ ನರೇಂದ್ರ ಮೋದಿಯವರಿಗೆ ಪ್ರಧಾನಮಂತ್ರಿಯವರಿಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಇವರು ಈ ದೇಶದಲ್ಲಿ ಜಾತಿಗಳ ಬಗ್ಗೆ ವಿಷಬೀಜ ಬಿತ್ತಂತ ಕೆಲಸನ ಮಾಡ್ತಾ ಇದ್ದಂಥ ಈ ಕಾಂಗ್ರೆಸ್ ಪಕ್ಷದವರು ಅವರು ಮುಂದೆ ದಿನ ಆದ್ರೂ ಒಳ್ಳೆ ಬುದ್ಧಿಯನ್ನು ಕಲ್ಕೊಂಡು ದೇಶದ ಪರವಾಗಿ ನಿಂತು ದೇಶ ಒಡೆಯಂತ ಮಾತನ್ನು ಮಾತಾಡಿರ್ತಕ್ಕಂಥ ಏನು DK ಸುರೇಶ್ ಇದ್ದಾರೆ ಸಂಸದರು, ಅವ್ರಿಗೆ ಇವ್ರಿಗೆ ವಿರೋಧ ಪಕ್ಷದಲ್ಲಿ ಕುತ್ಕೊಳ್ಳೋದಕ್ಕೆ ಅರ್ಹತೆ ಇದ್ರೆ ಅವ್ರನ್ನ ಬಂದು ಇಲ್ಲಿ ಸಭೆಯಲ್ಲಿ ತಪ್ಪಾಯ್ತು ಅಂತೇಳಿ ಕ್ಷಮೆ ಕೇಳಿಸೋಂಥ ಕೆಲಸಗಳನ್ನು ಇವ್ರು ಮಾಡಬೇಕು ಅಂತೇಳಿ ನನಗೆ ಈ ಕುರಿತು 4 ಮಾತನಾಡಲು ಇವತ್ತೇನು ಪರಿಶಿಷ್ಟ ಪಂಗಡದವ್ರಿಗೆ ಇವತ್ತು ST ಸಮಾಜಕ್ಕೆ ಸೇರಿಸಂತ ಬಿಲ್ಲನ್ನು ತಂದಿರೋ ನನ್ನ ಬೆಂಬಲವನ್ನು ಸೂಚಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್.